परस्वामी व्याप्तकर्ता उपकारकः रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಮದಾಚಾರ್ಯರು ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳ್ತಾ ಇರುವಾಗ ದೇವತೆಗಳ ಸೃಷ್ಟಿಯನ್ನು ಮಾಡುವ ಪರಮಾತ್ಮ, ರಕ್ಷಣೆ ಮಾಡುವನು ಪರಮಾತ್ಮ, ಸಂಹಾರ ಮಾಡುವನು ಪರಮಾತ್ಮ ಅಂತ ಹೇಳ್ತಾ ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯ ಅಂತ ಹೇಳಿ ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ಸುಧಿಯ ಪ್ರಣತಾನ್, ಸರಿಯಾದ ಬುದ್ಧಿಯಿಂದ ಅಂದ್ರೆ ಯಥಾರ್ಥ ಜ್ಞಾನ ಪೂರ್ವಕವಾಗಿ ಯಾರು ಭಗವಂತನಿಗೆ ಪ್ರಣತರಾಗಿ ಪ್ರಣತಾನ್, ಯಾರು ಅತ್ಯಂತ ಬುದ್ಧಿಪೂರ್ವಕವಾಗಿ ಆ ಭಗವಂತನ ಭಕ್ತರಾಗಿ ಶರಣಾಗತರಾಗಿದ್ದಾರೆ, ಅಂತಹ ದೇವತೆಗಳಿಗೆ ನಿಜಂ ಪದಂ ಆಪಯತಿ, ಅವರವರಿಗೆ ಯೋಗ್ಯವಾದ ಯಾವ ಸ್ಥಾನವಿದೆ ಆ ಸ್ಥಾನವನ್ನ ಭಗವಂತ ಕೊಡ್ತಾನೆ. ಇವತ್ತು ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆಲ್ಲ ದೊಡ್ಡ ಸಮಸ್ಯೆ. ಏನ್ ಸಮಸ್ಯೆ ಅಂತಂದ್ರೆ, ನಮಗೆ ಯೋಗ್ಯವಾಗಿರತಕ್ಕಂತಹ ಫಲ ಸಿಗ್ತಾ ಇಲ್ಲ. ನಾವು ತುಂಬಾ ಕಷ್ಟಪಡ್ತೇವೆ, ಶ್ರಮ ಪಡ್ತೇವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮಗೆ ಅಧ್ಯಾತ್ಮ ಶಕ್ತಿ ಇಲ್ಲ. ಅಧ್ಯಾತ್ಮ ಶಕ್ತಿ ಇಲ್ಲ ಅನ್ನೋ ಅಭಿಪ್ರಾಯ ಏನು ಅಂತಂದ್ರೆ, ಭಗವಂತನ ಆರಾಧನೆಯನ್ನು ತುಂಬಾ ಕಡಿಮೆ ಮಾಡ್ತೇವೆ. ಹೀಗಾಗಿ ಯಾವ ವ್ಯಕ್ತಿಯಿಂದ ನಮಗೆ ಲಾಭವಾಗಬೇಕು ಆ ವ್ಯಕ್ತಿಯನ್ನೇ ಆರಾಧನೆ ಮಾಡದೆ ಅವನನ್ನ ಬಿಟ್ಟು ಕಂಡವರ ಹತ್ರ ಹೋಗಿ ನಾವು ಶರಣಾಗತರಾದರೆ, ಸ್ತೋತ್ರ ಮಾಡಿದರೆ ನಮ್ಗೆ ಹೇಗೆ ಲಾಭ ಆಗ್ಲಿಕ್ಕೆ ಸಾಧ್ಯ? ಅಥವಾ ಯಾರ ಸೇವೆ ಮಾಡಬೇಕೋ, ಯಾರ ಬಗ್ಗೆ ತಿಳ್ಕೊಳ್ಬೇಕೋ, ಯಾರ ಹತ್ರ ಹೋಗಬೇಕೋ ಅವ್ರ ಹತ್ರ ಹೋಗೋದೇ ಇಲ್ಲ. ನಾವು ಅವರನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾ ಇದ್ದೀವಿ, ಅಥವಾ ಯಾರ ಹತ್ರ ಹೋಗೋದಿಲ್ಲ. ಈ ತರಹದ ಪರಿಸ್ಥಿತಿ ಇದ್ದಾಗ ನಮಗೆ ಹೇಗೆ ಭಗವಂತನ ಅನುಗ್ರಹದಿಂದ ನಾವು ಯಾವುದನ್ನು ಹೊಂದಬೇಕು ಅದು ನಮಗೆ ಸಿಗೋದಿಲ್ಲ. ಯಾಕೆ ನಾವು ಯಾವ್ದು ಹೊಂದಬೇಕು ನಮಗೆ ಸಿಗ್ತಾ ಇಲ್ಲ ಅಂದ್ರೆ, ಕೊಡೋ ವ್ಯಕ್ತಿ ಹತ್ರ ನಾವು ಹೋಗಲೇ ಇಲ್ಲ. ಅದು ಹೇಗೆ ಹೋಗಬೇಕು ಹಾಗೆ ಹೋಗಿಲ್ಲ, ಎರಡೂ ಇದೆ. ದೇವತೆಗಳಿಗೆ ಅವರವರಿಗೆ ಯೋಗ್ಯವಾದ ಸ್ಥಾನ, ಮಾನ, ಗೌರವ ಎಲ್ಲವೂ ಸಿಗ್ತಾ ಇದೆ. ಲೌಕಿಕವಾದ ಫಲಗಳೂ ಇದೆ, ಅಲೌಕಿಕವಾಗಿರ್ತಕ್ಕಂತಹ ಫಲಗಳೂ ಇದೆ. ಯಾಕೆ ಲೌಕಿಕವಾದ ಫಲಗಳಾಗಲಿ ಅಥವಾ ಅಲೌಕಿಕವಾದ ಫಲವಾಗಲಿ ಯಾಕೆ ಸಿಗ್ತಾ ಇದೆ ಅವರಿಗೆ ಅಂದ್ರೆ, ಸುಧಿಯ ಪ್ರಣತಾನ್ ನಿಜಂ ಪದಂ ಆಪಯತಿ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ವಿಶೇಷವಾಗಿ ದೇವತೆಗಳು ಹೇಳ್ತಾ ಇದ್ದಾರೆ. ಅವರು ಮೊದಲನೇದಾಗಿ ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಪಡೆದಿದ್ದಾರೆ, ದೇವರನ್ನ ನಂಬಿದ್ದಾರೆ. ಆ ಭಗವಂತ ನಿಶ್ಚಿತವಾಗಿಯೂ ನಮ್ಮ ಮೇಲೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತನ್ನೋ ವಿಶ್ವಾಸ ಆಧಾರಗಳಿದೆ. ಅದನ್ನ ನಂಬಿ ದೇವತೆಗಳು ತಾವು ಸಾಧನೆ ಮಾಡ್ತಾರೆ. ಹೀಗಾಗಿ ಆ ದೇವತೆಗಳಿಗೆ ಎಲ್ಲ ಫಲ ಸಿಗ್ತಾ ಇದೆ. ಸುಧಿಯ ಪ್ರಣತಾನ್, ನಾವು ದೇವರ ಹತ್ರ ಹೋಗಬೇಕು, ಯಥಾರ್ಥ ಜ್ಞಾನ ಪಡೆದು ಹೋಗಬೇಕು, ನಂಬಿಕೆಯಿಂದ ಹೋಗಬೇಕು, ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಶರಣಾಗತರಾಗಬೇಕು. ಹಾಗೆ ಆದರೆ ನಿಶ್ಚಿತವಾಗಿಯೂ ಪರಮಾತ್ಮ ನಿಜಂ ಪದಂ ಆಪಯತಿ, ಅವರವರಿಗೆ ಯೋಗ್ಯವಾಗಿರ್ತಕ್ಕಂತಹ ಯಾವ ಸ್ಥಾನಮಾನ ಗೌರವಗಳಿದೆಯೋ
ಅದನ್ನು ಭಗವಂತ ತಂದು ಕೊಡುತ್ತಾನೆ. ಹೀಗಾಗಿ ನಮಗೆ ಅಹಂಕಾರ ಜಾಸ್ತಿ ಇದೆ, ಅಭಿಮಾನ ಜಾಸ್ತಿ ಇದೆ, ರಾಗದ್ವೇಷಗಳಿದೆ, ಅಸೂಯ ಮಾತ್ಸರ್ಯಗಳಿದೆ. ನನ್ನಿಂದ ಕೆಲಸ ಆಯ್ತು, ನಾನು ಅದನ್ನ ಮಾಡಿದೆ, ನನ್ನಿಂದ ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಾ ಇರುವಾಗ ಎಷ್ಟು ವಿಚಿತ್ರ ಅಂದ್ರೆ, ದೇವರು ಈ ಮನುಷ್ಯನ ಚೆನ್ನಾಗಿ ಅಜ್ಞಾನದಿಂದ, ವಿಪರೀತ ಜ್ಞಾನದಿಂದ, ಅಹಂಕಾರದಿಂದ ಅವನ್ನೆಲ್ಲ ಮುಚ್ಚಿ ಹಾಕಿಬಿಟ್ಟಿದ್ದಾನೆ. ಹೀಗಾಗಿ ನಮಗೆ ಆ ಭಗವಂತನ ಜ್ಞಾನ ಯಾವಾಗಲೂ ಎಚ್ಚರವಾಗಿ ಇರೋದಿಲ್ಲ. ದೇವತೆಗಳಿಗೆ ಹಾಗಲ್ಲ. ದೇವತೆಗಳು ಯಾವಾಗಲೂ ಆ ಪರಮಾತ್ಮನನ್ನ ಚಿಂತನೆ ಮಾಡ್ತಾ 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 ಒಂದು ಎಲ್ಲ ಕಾರ್ಯಗಳು ಭಗವಂತನಿಂದಲೇ ಆಗ್ತದೆ. ನಮಗೆ ಫಲ ಸಿಕ್ಕಿಲ್ಲ ಅಂದ್ರೆ ಇಲ್ಲ, ದೇವರಿಚ್ಛೆ ಇಲ್ಲ. ನಾವೆಲ್ಲ ಅಸ್ವತಂತ್ರ ತಮರು. ನಮ್ಮ ಕೈಯಲ್ಲಿ ಏನಿದೆ? ಭಗವಂತ ಹೇಗೆ ನಡೆಸ್ತಾನೋ ನಡೆಸ್ಲಿ ಅಂತ ದೇವರನ್ನ ಅಷ್ಟು ಪರಿಪರಿಯಾಗಿ ಅತ್ಯಂತ ಪರಿಪೂರ್ಣವಾಗಿ ನಂಬಿದ ಮಹಾನುಭಾವರು ದೇವತೆಗಳು. ಹೀಗಾಗಿ ಪರಮಾತ್ಮ ಅವರನ್ನ ಅಷ್ಟೇ ರಕ್ಷಣೆ ಮಾಡ್ತಾನೆ. ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳೋದು ನಮಗೆ ತುಂಬಾ ಕಷ್ಟವಾಗತ್ತೆ. ಆದರೆ ಮನುಷ್ಯನ ಬುದ್ಧಿ ಹಾಗೂ ವ್ಯವಹಾರಗಳೇ ಬೇರೆ, ದೇವರ ದೇವತೆಗಳ ವ್ಯವಹಾರವೇ ಬೇರೆ. ನೋಡಿ, ನಮಗೆ ದೇವರು ಕಷ್ಟ ಕೊಟ್ರೆ ನಾವು ಸಹಜವಾಗಿಯೇ ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ. ದೇವ್ರ ನಮ್ಗೆ ಕಷ್ಟ ಆಯ್ತು, ಹೀಗಾಯ್ತು, ಅದನ್ನ ಮಾಡ. ದೇವತೆಗಳಿಗೆ ಎಷ್ಟು ಕಷ್ಟ ಬಂದಿಲ್ಲ. ಕಷ್ಟ ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಲೌಕಿಕವಾದ ದೃಷ್ಟಿಯಿಂದ ವಿಚಾರ ಮಾಡೋದು. ದೇವತೆಗಳು ಪಾಂಡವರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಪಾಂಡವರಾದಾಗ ಎಂತೆಂಥ ದೇವತೆಗಳವರು. ಲೌಕಿಕವಾದ ದೃಷ್ಟಿಯಿಂದ ಎಷ್ಟು ಕಷ್ಟ ಬಂತು. ನಾನು ಕೆಲವೊಂದು ದೃಷ್ಟಾಂತಗಳನ್ನ ಹೇಳಿದ್ರೆ ಆಶ್ಚರ್ಯ. ನಮಗೆ ಯಾರು ವಿಷ ಕುಡಿಸ್ತೀರಾ? ನಮಗೆ ಯಾರು ಬೆಂಕಿ ಹಚ್ಚಿದ್ರ? ಯಾರು ನೀರನ್ನು ಮುಳುಗಿಸ್ತೀರ ನಮ್ಮನ್ನ? ಇಲ್ಲ, ಯಾರು ಮಾಡಲಿಲ್ಲ. ನಾವು ಚೆನ್ನಾಗಿದ್ದೀವಿ. ಆದರೆ ಪಾಂಡವರ ಚರಿತ್ರೆಯನ್ನು ಕೇಳಿದಾಗ ಎಷ್ಟು ಆಶ್ಚರ್ಯವಿದೆ. ವಿಷ ಹಾಕ್ತಾರೆ ಕೊಲ್ಲಬೇಕು ಅಂತ, ಬೆಂಕಿ ಹಚ್ತಾರೆ ಮನೆಗೆ. ಎಷ್ಟು ಕಷ್ಟ, ಎಷ್ಟು ಕಷ್ಟ. ಒಂದು ಎರಡು ಊರಿಂದ ಹೊರ ಹಾಕ್ಬಿಡ್ತಾರೆ, ಮನೆಯಿಂದ ಹೊರಗೆ ನಡ್ರಿ ನಡ್ರಿ ಅಂತ ಹೇಳೋದಿಲ್ಲ, ಹೊರ ಹಾಕ್ಬಿಡ್ತಾರೆ ಹೋಗ್ರಿ ಅಂತ. ಬೇರೆ ವೇಷ ಹಾಕೊಂಡು, ಬ್ರಾಹ್ಮಣರ ವೇಷ ಹಾಕಿಕೊಂಡು 1 ವರ್ಷ 2 ವರ್ಷ ಇರ್ತಾರೆ, ಭಿಕ್ಷೆ ಬೇಡ್ಕೊಂಡಿರ್ತಾರೆ. ನಮಗೆ ದೇವರು ಅಷ್ಟೇನಾದ್ರೂ ಮಾಡಿದ್ದಾನ? ಇಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಅಪರೋಕ್ಷ ಜ್ಞಾನಿಗಳು, ಮಹಾವಿಷ್ಣು ಭಕ್ತರು, ಎಷ್ಟು ಜೀವರಾಶಿಗಳಿಗೆ ಪ್ರೇರಕರಾದವರು, ನಾನಾ ವಿಧವಾದ ಕಾರ್ಯಗಳನ್ನು ಮಾಡಿಸ್ತಕ್ಕಂತಹ ಸಾಮರ್ಥ್ಯವುಳ್ಳ ದೇವತೆಗಳಿವರೆಲ್ಲ. ಇಂತಹ ದೇವತೆಗಳು ಕೂಡ ಪರಮಾತ್ಮನ ಸಂಕಲ್ಪದಂತೆ ತಾವು ನಡೆಯಬೇಕು. ಅಷ್ಟೇ, ಮುಗಿದೋಯ್ತು. ಗೋಪಾಲಕರಿಗೆ, ಗೋಪಿಕಾ ಸ್ತ್ರೀಯರಿಗೆ ಎಷ್ಟು ತೊಂದರೆ ಬರ್ತದೆ. ವಿಷಜಯಾಶಯ ಹಾವು ಬಂದು ಇದು ಮಾಡ್ತದೆ, ರಾಕ್ಷಸರು ಬರ್ತಾರೆ, ಆತವನ್ನು ಕೊಡ್ತಾರೆ, ಗೋವರ್ಧನ ಪರ್ವತ ಎತ್ತಿ ಭಗವಂತ ರಕ್ಷಣೆ ಮಾಡ್ತಾರೆ. ಅಂದ್ರೆ ಎಷ್ಟೆಷ್ಟು ರೀತಿಯಿಂದ ನೋಡಿದಾಗ ಭಗವದ್ಭಕ್ತರಿಗೆ ನಾನಾ ತರಹದ ಕಷ್ಟಗಳು ನಮಗೆ ತೋರ್ತದೆ. ಆದರೆ ಯಾವ ಪ್ರಸಂಗದಲ್ಲಿಯೂ ಅವರು ಭಗವಂತನಲ್ಲಿರುವ ಮನಸ್ಸನ್ನ ಬಿಟ್ಟು ಬೇರೆ ಕಡೆಗೆ ಹೋಗಲಿಲ್ಲ. ಎಂಥದೇ ಪ್ರಸಂಗ ಇರಲಿ.
ನಮಗೆ ಒಬ್ಬ ಮನುಷ್ಯ ಬೈದ್ರೆ, ಕಷ್ಟ ಕೊಟ್ರೆ, ಸುಳ್ಳು ಹೇಳಿದ್ರೆ, ಹಾಗೆ ಮಾಡಿದ್ರೆ ಇಷ್ಟು ಮನಸ್ಸಿಗೆ ಅಸಮಾಧಾನ ಆಗತ್ತೆ. ಪ್ರಾಮಾಣಿಕವಾಗಿದ್ದವ್ರಿಗೆ, ಅಪ್ರಾಮಾಣಿಕ ಇದ್ದವ್ರಿಗೆ ಏನ್ ಹಂಗೆ ಇಲ್ಲ. ಸುಳ್ಳು ಹೇಳಿ ಇನ್ನೊಂದು 108 ಹೇಳಂತ. ಸತ್ಯನಿಷ್ಠುರನಾಗಿ ಬದುಕಬೇಕೆಂಬಂತಹ ವ್ಯಕ್ತಿಗೆ ಅದು ತುಂಬಾ ಕಷ್ಟವಾಗತ್ತೆ. ಹೀಗಾಗಿ ಸಾಮಾನ್ಯವಾಗಿ ಮನುಷ್ಯನ ಚಿಂತನೆ ಏನು ಅಂತಂದ್ರೆ, ನಾನೊಂದು ದೋಷ ಮಾಡ್ತೀನಿ, ನಾನೊಂದು ಅಪರಾಧ ಮಾಡ್ತೀನಿ, ಅವನೊಂದು ಅಪರಾಧ ಮಾಡ್ತಾನೆ, ಇಬ್ರು ಸಮಾನರು ಅಂತ ಅನ್ನೋ ಚಿಂತನೆ ಸಾಮಾನ್ಯವಾದ ಮನುಷ್ಯನಿಗೆ ಬರ್ತದೆ. ಎಲ್ಲರಿಗೂ ಬರೋದು ಹಾಗೆ. ಆ ಅಪರಾಧಗಳಲ್ಲಿ ತಾರತಮ್ಯನೂ ಗೊತ್ತಿರಂಗಿಲ್ಲ, ಅದ್ರ ಹಿಂದಿನ ಮುಂದಿನ ಕಾರಣಗಳು ಗೊತ್ತಿರಂಗಿಲ್ಲ. ಸಹಜವಾಗಿ ಚಿಂತನೆ ಮಾಡೋದು ಹಾಗೆ ಮಾಡ್ತಾನೆ. ದೊಡ್ಡವರಲ್ಲಿ ಆಗಿರ್ಬೋದು, ಸಣ್ಣವರಲ್ಲಾಗಿರ್ಬೋದು. ನಮಗೆ ದೇವರು ಕಷ್ಟ ಕೊಟ್ಟಿದ್ದಾನೆ, ನಮಗೆ ಏನು ಕಷ್ಟನೇ ಕೊಡ್ಲಿಲ್ಲ. ದೇವರು ಆರಾಮಾಗಿಟ್ಟಿದ್ದಾನೆ. ಅಲ್ಲಿ ಅರಣ್ಯಕ್ಕೆ ಹೋಗಿ ಎಂದಾದ್ರೆ ನಾವು ಇದ್ದೀವ? 12 ವರ್ಷ ಅರಣ್ಯದೊಳಗಿದ್ರು ಪಾಂಡವರು. 1 ವರ್ಷ ಅಜ್ಞಾತವಾಸ, ಇನ್ನೊಬ್ಬರ ಮನೆಯಲ್ಲಿ ಕಸ ಹುಡುಗ್ಬೇಕು, ಒಬ್ಬರ ಅಡಿಗೆ ಮಾಡಬೇಕು, ಆಮೇಲೆ ಕುದುರೆಗಳನ್ನು ತೊಳಿಬೇಕು, ಗೋಶಾಲೆ ನೋಡ್ಕೊಳ್ಬೇಕು. ಇಂತಹ ಪ್ರಸಂಗ ಬಂತ. ದೇವರು ನಾವು ಕೊಟ್ಟಿಲ್ಲ. ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇಷ್ಟು ರೀತಿಯಿಂದ ಮನುಷ್ಯರನ್ನ ಭಗವಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಾವಂತೀವಿ ದೇವ್ರು ನಮ್ಮ ಇನ್ನು ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಕಷ್ಟವೇ ಕೊಟ್ಟಿಲ್ಲ ದೇವ್ರು ನಮಗೆ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಎಂತೆಂತ ದೇವತೆಗಳು ಕೂಡ ಸೃಜತಿ ಅವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸುದಿಯ. ದೇವರ ಸಂಕಲ್ಪ ಇತ್ತು, ರಾಜ್ಯ ಸಿಕ್ತು. ದೇವರ ಸಂಕಲ್ಪ ಇಲ್ಲ, ರಾಜ್ಯದ ಕೆಳಗೆ ಇಳಿಬೇಕಷ್ಟೇ ಅವನು ಧರ್ಮರಾಜ. ಪಾಂಡವರಿಗೆ ರಾಜ್ಯ ಇಲ್ಲ 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 ಮುಗಿದು ಬಿಟ್ಕೊಂಡು ಹೋಗ್ಬೇಕು. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಇದ್ದರೂ ಕೂಡ ಬೇಡ ಬೇಡ 12 ವರ್ಷ ವನವಾಸವಾಗಲಿ, 1 ವರ್ಷ ಅಜ್ಞಾತವಾಸವಾಗಲಿ, ಈಗಲೇ ತಕ್ಷಣ ಹೋಗಿ ಕೊಲ್ಲಬಹುದಾಗಿತ್ತಲ್ಲ, ಕೊಲ್ಲಿಲ್ಲ ಕೃಷ್ಣ ಪರಮಾತ್ಮ, ಮಾಡ್ಲಿಲ್ಲ. ಇರಿ 12 ವರ್ಷ ಇರಿ ಅಂತ ಅರಣ್ಯದೊಳಗೆ. ದೇವರಿಗೇನ ಸಾಧ್ಯ ರೀ? ಅಥವಾ ಈ ಪಾಂಡವರಲ್ಲಿ ಭಕ್ತಿ ಕಡಿಮೆಯ? ಭಕ್ತಿ ಕಡಿಮೆ ಇಲ್ಲ. ಅಂತಹ ಅರಣ್ಯದಲ್ಲಿ ಎಷ್ಟು ಭಕ್ತಿ ಮಾಡ್ತಾರೆ, ಏನು ಹೇಳ್ತಾರೆ? 88,000 ಸನ್ಯಾಸಿಗಳಿದ್ರು ಅಂತ ಹೇಳ್ತಾರೆ, ಋಷಿಗಳಿದ್ರು, ಮುನಿಗಳಿದ್ರು. ಅಷ್ಟು ಜನ ಪ್ರತಿನಿತ್ಯ ಊಟಕ್ಕೆ ಹಾಕ್ತಿದ್ರು ಅರಣ್ಯದೊಳಗೆ. ಧರ್ಮರಾಜ ಊಟಕ್ಕೆ ಹಾಕ್ತಿದ್ದ. ಬಂಗಾರದ ಪಾತ್ರೆಗಳು. ಯಾಕೆ? ಭಗವಂತನ ಭಕ್ತರು ಎಲ್ಲಿದ್ದರೂ ಕೂಡ ಸುಖವಾಗಿರ್ತಾರೆ ಅನ್ನೋದನ್ನ ಭಗವಂತ ತೋರಿಸ್ಕೊಡ್ತಾನೆ. ಆ ಭಗವದ್ಭಕ್ತಿ ಇಲ್ಲ ಅಂತಾದ್ರೆ ಎಂತಹ ದೊಡ್ಡ ರಾಜ್ಯದಲ್ಲಿ ಕುಳಿತವನು ಕಷ್ಟಪಡ್ತಾನೆ. ಭಗವದ್ಭಕ್ತಿ ಇದ್ರೆ ಅರಣ್ಯದಲ್ಲಿದ್ದವನು ಸುಖವಾಗಿರ್ತಾನೆ. ಇದೇ ಪರಮಾತ್ಮ ಹೇಳಿದ್ದು, ಸುಧಿಯ ಪ್ರಣತಾನ್ ನಿಜಂ ಪದಂ ಆಪಯತಿ. ದೇವರು ನಮಗೆ ಲಾಭ ಕೊಡೋದಿಲ್ಲ, ಕೊಟ್ಟರೆ ಮಾತ್ರ ಶಾಶ್ವತವಾದ ಲಾಭ ಕೊಡ್ತಾನೆ. ಆ ಶಾಶ್ವತವಾದ ಲಾಭಕ್ಕಾಗಿ ನಾವು ಕಾಯ್ಬೇಕಾಗ್ತದೆ. ನಾವೆಲ್ಲ ತುಂಬಾ ಅರ್ಜೆಂಟ್ ಮಾಡ್ತೀವಿ, ನಮಗೆಲ್ಲ ಗಡಿಬಿಡಿ, ಎಲ್ಲವೂ ಬೇಗ ಬೇಗ ಆಗ್ಬೇಕು ಅಂತ ಹೇಳ್ತೀವಿ. ಪರಮಾತ್ಮ ಅದನ್ನ ಒಪ್ಪೋದಿಲ್ಲ. ದೇವರಂತಾನೆ ನಿಧಾನವಾಗಿ ಮಾಡಿ, ನನ್ನ ಭಕ್ತಿ ಮಾಡಿ, ನನ್ನಲ್ಲಿ ಶ್ರದ್ಧೆ ಮಾಡಿ. ಯಾರು ಭಗವಂತನ ಭಕ್ತರ ಅವರ ರಕ್ಷಣೆ ಮಾಡ್ತೀನಿ ಅಂತ ನನ್ನ ಪ್ರತಿಜ್ಞೆ ಇದೆ, ನೀವ್ ಯಾಕೆ ಚಿಂತೆ ಮಾಡ್ತೀರಿ ಅಂತಾನೆ ದೇವರು. ಸುಧಿಯ ಪ್ರಣತಾನ್. ಒಂದು ಮಾತ್ರ ಅರ್ಥವಾಗುತ್ತೆ, ಎಂದೆಂದಿಗೂ ಮನುಷ್ಯ ಇನ್ನೊಬ್ಬರ ಭಾವನೆಯನ್ನ, ಮನಸ್ಸನ್ನ, ಸಜ್ಜನರನ್ನ ನಾವು ಸರ್ವಥಾ ತೊಂದರೆ ಕೊಡಬಾರ್ದು. ಅದು ಒಂದಿಲ್ಲ ಒಂದು ರೀತಿ ನಮ್ಮ ಮನಸ್ಸಿಗೆ ತೊಂದರೆ ಕೊಟ್ಟೇ ಕೊಡುತ್ತೆ, ನಮಗ ಅರ್ಥ ಆಗೋದಿಲ್ಲ ಅಷ್ಟೇ. ಅದು ದೇವರು ಎಷ್ಟು ವಿಚಿತ್ರ ಮಾಡ್ತಾನಂದ್ರೆ, ನಮಗ ಅರ್ಥವಾದರೂ ನಾನಿಂಥ ಅನರ್ಥವಾಯಿತು ಅದಕ್ಕಾಗಿ ಹೀಗಾಗಿದೆ ಅಂತ ಗೊತ್ತಿದ್ರು ಏನ್ ಪರವಾಗಿಲ್ಲ ಬಿಡು ಅಂತ ಅನ್ಕೊಂಡ್ಬಿಡ್ತೇನೆ. ದೇವರು ಸಜ್ಜನರಿಗೆ ಲೌಕಿಕವಾದ ಕಷ್ಟ ಕೊಟ್ಟಂತೆ ತೋರಿಸ್ತಾನೆ.
ಮೇಲ್ನೋಟಕ್ಕೆ ಹಾಗೆ ತೋರ್ತದೆ. ವಾಸ್ತವಿಕವಾದ ಮನಸ್ಸಿನಲ್ಲಿ ಅಷ್ಟು ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಎಂತಹ ದ್ರೌಪದಿ ದೇವಿ, ಸಾಕ್ಷಾತ್ ಭೀಮಸೇನಿಯರ ಪತ್ನಿ, ಅವಳಿಗೆ ಎಂಥ ಅಪಮಾನವಾಗುವ ಪ್ರಸಂಗ ಬಂತು. ಅಪಮಾನ ಆಯ್ತು, ಆದ್ರೂ ಪಂಚ ಪಾಂಡವರು ಹಾಗೇ ಇದ್ದರು. ಕೃಷ್ಣ ರಕ್ಷಣೆ ಮಾಡಿದ. ಭೀಮಸೇನ್ ದೇವರು ಯಾರು? ಜೀವೋತ್ತಮರು. ಏನೋ ಮಾಡು, ಸುಮ್ಮನೆ ಇರ್ತಾರೆ. ಯಾಕೆ? ಭಗವಂತನ ಸಂಕಲ್ಪ. ಅಂದ್ರೆ ಈ ತರಹದ ಕಷ್ಟಗಳು ಬಂದ, ಹಾ ಕೃಷ್ಣ ದ್ವಾರಕಾವಾಸಿನ್ ವಾಸಿವ್ಯಾಸ ದಯಾನಿಧೆ, ದ್ರೌಪದಿ ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ಅನುಗ್ರಹ ಮಾಡ್ತಾನೆ. ಲೌಕಿಕ ರೀತಿಯಿಂದ ಕಷ್ಟಗಳನ್ನಿಸಿದರೂ ಕೂಡ ಆ ಎಲ್ಲ ಕಷ್ಟಗಳಿಗೆ ಒಂದೇ ಒಂದು ಉತ್ತರ ಅಂತಂದ್ರೆ ಭಗವಂತನ ಭಕ್ತಿ, ಭಗವಂತನ ಆರಾಧನೆ, ಭಗವಂತನ ಅನುಗ್ರಹ, ಭಗವಂತನ ಪ್ರೀತಿ. ಪರಮಾತ್ಮ ಯಾರ ಮೇಲೆ ಅನುಗ್ರಹ ಮಾಡ್ತಾನೆ ಅವರಿಗೆ ನಿಜಂ ಪದಂ ಆಪಯತಿ ಪ್ರಣತಾನ್ ಸುಧಿಯಾ ಪ್ರಣತಾನ್. ಅತ್ಯಂತ ಭಕ್ತಿಪೂರ್ವಕವಾಗಿ ಯಾರು ಭಗವಂತನ ಆರಾಧನೆ ಮಾಡ್ತಾರೆ ಅವರನ್ನ ಭಗವಂತ ರಕ್ಷಣೆ ಮಾಡ್ತಾನೆ. ಇದರಲ್ಲಿ ಯಾವ ಸಂದೇಹವೇ ಇಲ್ಲ. ನಿಜಂ ಪದಂ ಆಪಯತಿ ಪ್ರಣತಾನ್ ಸುಧಿಯಾ. ನಮಗೆ ಬೇಕಾದಷ್ಟು ಬಹಳ ಇದೆ, ಲಾಭಗಳ ಅಪೇಕ್ಷೆ ಇದೆ, ಆದರೆ ಭಗವಂತನ ಅಪೇಕ್ಷೆ ಇಲ್ಲ. ದೇವರನ್ನ ಅರ್ಚಿಸಬೇಕು, ಮೆಚ್ಚಿಸಬೇಕು ಅಂತ ಅನ್ನೋದಿಲ್ಲ ನಮಗೆ. ಕೆಲವೊಬ್ಬ ರಾಜನಿದ್ದಾನೆ, ಮಂತ್ರಿ ಇದ್ದಾನೆ, ಅವನಿಗೆ ಪ್ರೀತಿಕರವಾದ ಕಾರ್ಯಗಳನ್ನ ಮಾಡಿತಾನೆ, ಅವನು ಅನುಗ್ರಹ ಮಾಡ್ತಾನೆ. ಏನ್ ಬೇಕು ತಗೊಂಡು ಹೋಗಪ್ಪ ಅಂತಾನೆ. ಅವನ ಪ್ರೀತಿಯನ್ನೇ ಗಳಿಸದೇ ಇದ್ದಾಗ ಹೇಗೆ ಅವನ ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ? ಹೇಗೆ ನಮಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಏನು ಕೊಡೋದಿಲ್ಲ ಅವನು. ಹೀಗಾಗಿ ಯಾರು ಭಗವಂತನ ಭಕ್ತರೋ, ಯಾರು ಭಗವಂತನಲ್ಲಿ ಪ್ರೀತಿಯನ್ನು ಮಾಡ್ತಾರೋ, ಆದರ ಮಾಡ್ತಾರೋ, ಅರ್ಚನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಮಾತ್ರ ಉತ್ತಮವಾದ ಲಾಭವನ್ನು ಪಡಿತಾರೆ. ನಾವೆಲ್ಲ ಯಾವುದೋ ಒಂದು ಮೂಲೆ ಸ್ವಲ್ಪ 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 ಆಗಾಗ ಗುರುಗಳು ಹೇಳಿದ ಮಾತನ್ನು ಕೇಳಿ, ಶಾಸ್ತ್ರದಲ್ಲಿ ಹೇಳಿದ ಮಾತನ್ನು ಕೇಳಿ ಕೃಷ್ಣ ಗೋವಿಂದ ನಾರಾಯಣ ಅಂತ ಯಾವಾಗೋ ಒಂದ್ಸಲ ಭಕ್ತಿಯಿಂದ ಭಗವಂತ ಆರಾಧನೆ ಮಾಡ್ತೀವಿ. ಅಷ್ಟೇ ಮಾಡಿದ್ದಕ್ಕೆ ದೇವರು ನಮ್ಗೆ ಇಷ್ಟೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ನಮಗೇನು ಗೊತ್ತಿಲ್ಲ, ದೇವರ ಅರ್ಚನೆ ಹೇಗೆ ಮಾಡೋಕೆ ಗೊತ್ತಿಲ್ಲ, ಪೂಜೆ ಹೇಗೆ ಮಾಡೋಕೆ ಗೊತ್ತಿಲ್ಲ, ಜಪ ಹೇಗೆ ಮಾಡೋಕೆ ಗೊತ್ತಿಲ್ಲ, ಧ್ಯಾನ ಮಾಡ್ಬೇಕು ಹೇಗೆ ಗೊತ್ತಿಲ್ಲ, ವೇದಗಳ ಮಂತ್ರಗಳ ಅರ್ಥ ಗೊತ್ತಿಲ್ಲ ನಮಗೆ. ಹೋಗಲಿ, ನಮ್ಮ ಹತ್ರ ಭಾರಿ ಎಲ್ಲ ಶಾಲಿಗ್ರಾಮ, ಪ್ರತಿಮಾ, ಬೆಳ್ಳಿ, ಬಂಗಾರ, ವಜ್ರ, ಮುತ್ತುರತ್ನ ಇಟ್ಕೊಂಡು ಭಾರಿ ವೈಭವ ವಜ್ರ ಮಂಟಪದಲ್ಲಿ, ಬಂಗಾರದ ಮಂಟಪದಲ್ಲಿ ಪೂಜೆ ಮಾಡ್ತೀವ? ಇಲ್ಲ. ಮಾನಸ ಧ್ಯಾನ ಮಾಡ್ತೀವ? ಅದು ಇಲ್ಲ. ಏನೋ ಇಲ್ಲದೆ ಇದ್ರು ಕೂಡ ಯಾವತ್ತೋ ಒಂದ್ಸಲ, ಯಾವಾಗೋ ಒಂದು 5 ನಿಮಿಷ ತುಂಬಾ ಜಾಸ್ತಿ ಆಯ್ತು, 10 ಸೆಕೆಂಡ್ 20 ಸೆಕೆಂಡ್ ನಾವು ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಅನ್ನುವುದಕ್ಕಾಗಿ ದೇವರು ಇಷ್ಟು ಅನುಗ್ರಹ ಮಾಡಿದ್ದಾನಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ, ಸುಧಿಯ ಪ್ರಣತಾನ್ ನಿಜಂ ಪದಂ ಆಪಯತಿ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಭಕ್ತರಾಗ್ತಾರೆ, ಭಗವಂತನಿಗೆ ಶರಣಾರ್ಥರಾಗ್ತಾರೆ, ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದರಲ್ಲಿ ಯಾವ ಸಂದೇಹವೇ ಇಲ್ಲ. ಹೀಗಾಗಿ ದೇವತೆಗಳು ಅನಾದಿ ಕಾಲದಿಂದ ಯಾವಾಗಲೂ ಭಗವಂತನ ಆರಾಧನೆ ಮಾಡ್ತಾ 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 ಬಂದಿದ್ದಾರೆ. ವಿಶೇಷವಾಗಿ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಮಾಡಿದ್ದಾರೆ. ಇನ್ನೂ ವಿಶೇಷವಾಗಿ ದೇವತೆಗಳಾದಾಗ ಮಾಡಿದ್ದಾರೆ. ಒಂದೇ ಎರಡೇ. ರಾಮ ಅರಣ್ಯಕ್ಕೆ ಹೋಗ್ಬೇಕಾಯ್ತು, ಲಕ್ಷ್ಮಣ ಯಾಕೆ ಹೋದ? ಏನ್ ಸಂಬಂಧ ಇದೆ? 14 ವರ್ಷ. ನಮಗೆ ಒಂದು ದಿನ ಹಳ್ಳಿ ಊರಿಗೆ ಹೋಗಿ ಯಾವ್ದಾರು ಗ್ರಾಮಕ್ಕೆ ಹೋಗಿ ಅಲ್ಲಿ 2 ಊಟಕ್ಕೆ ಹಾಕ್ತಾರಪ್ಪ, ಇರೋನ್ ಇರ್ಲಿಕ್ಕೆ ನಾವು ತಯಾರಿಲ್ಲ ಅಂತಹದ್ದು. 14 ವರ್ಷ ಅರಣ್ಯದೊಳಗೆ ರಾಮನ ಜೊತೆಗೆ ಇದ್ದ ಲಕ್ಷ್ಮಣ ಸುಮ್ಮನೆನಾ ಅದು? ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದೇವತೆಗಳು ಮಹಾನುಭಾವರು, ಮಹಾವಿಷ್ಣು ಭಕ್ತರು. ಹೀಗಾಗಿ ಆ ದೇವರು
ಅವರು ಮಾಡತಕ್ಕಂತಹ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಅವರ ಮೇಲೆ ಮಾಡಿದ್ದಾನೆ. ಅಂತಹ ಪರಮಾತ್ಮ ನಮಗೆಲ್ಲರಿಗೂ ನಮಗೆ ಯೋಗ್ಯವಾದ ಸ್ಥಾನ ಕೊಡ್ಲಿ, ನಮ್ಮ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡ್ಲಿ, ಕಷ್ಟಗಳನ್ನ ಪರಿಹಾರ ಮಾಡ್ಲಿ, ಅನಿಷ್ಟಗಳ ನಿವೃತ್ತಿ ಮಾಡಿ ಇಷ್ಟ ಪ್ರಾಪ್ತಿಯನ್ನ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.